12 ಜನ ಗಾಯಾಳುಗಳನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲಿಸಿ ಜಿಟಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ। ಈ ಒಂದು ಘಟನೆಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ। ಈ ಒಂದು ಸ್ಫೋಟಕಗಳಿಗೆ ಐಇಡಿ ಇಂಪ್ರೂವೈಸ್ಡ್ ಎಕ್ಸ್ಕ್ಲೂಸಿವ್ ಡಿವೈಸ್ ಅನ್ನುವಂಥ ಒಂದು ಡಿವೈಸ್ ಅನ್ನ ಬಳಸಿ ಈ ಬಾಂಬ್ ಅನ್ನ ಪ್ಲಾಂಟ್ ಮಾಡಿರಬಹುದು ಅನ್ನುವಂಥದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ। ಝವೇರಿ ಬಜಾರ್ ನಲ್ಲಿ ಆದಂತಹ ಒಂದು ಬಾಂಬ್ ಸ್ಫೋಟದಲ್ಲಿ ಸುಮಾರು 15 ರಿಂದ 20 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ। ಹಾಗೆ ಒಪಾರಾ ಹೌಸ್ ಬಳಿ ಕೂಡ ಮತ್ತೊಂದು ಸ್ಫೋಟ ಆಯಿತು, ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾವು ನೋವಿನ ಬಗ್ಗೆ ಇನ್ನೂ ವರದಿಯಾಗಿಲ್ಲ। ಹಾಗೆ ದಾದರ್ನಲ್ಲಿ ಆದಂತಹ ಒಂದು ಬಾಂಬ್ ಸ್ಫೋಟದಲ್ಲೂ ಕೂಡ ಇಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ನಿಖರವಾದಂತಹ ಒಂದು ಮಾಹಿತಿ ಲಭ್ಯವಾಗ್ತಿಲ್ಲ। ಕೇವಲ ಒಂದು 6 ರಿಂದ 7 ಜನ ಇದರಲ್ಲಿ ಗಾಯಗೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾತ್ರ ಮಾಹಿತಿ ಲಭ್ಯವಾಗ್ತಾ ಇದೆ। ಅವರನ್ನು ಕೂಡ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ। ಎಸ್ಟಿಎಂ ಕಾರ್ನಲ್ಲಿ ಒಂದು ಬಾಂಬ್ ಸ್ಫೋಟ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಇದೆ। ಈ ಕಾರ್ ನಂಬರ್ MH43 ಹಾಗೆ A9348 ಅನ್ನುವಂಥ ಒಂದು ನಂಬರ್ನ ಕಾರ್ನಲ್ಲಿ ಬಾಂಬ್ ಅನ್ನ ಪ್ಲಾಂಟ್ ಮಾಡಿ ಬ್ಲಾಸ್ಟ್ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ। ಆದ್ರೆ ಆ ಕಾರನ್ನ ಗಮನಿಸ್ತಾ ಇದ್ರೆ ಕೇವಲ ಆ ಕಾರ್ನ ಹಿಂಭಾಗದ ಗ್ಲಾಸ್ ಮಾತ್ರ ಒಡೆದು ಹೋಗಿದೆ। ಸೊ ಹಾಗಾಗಿ ಬಹುಶಃ ಇದರ ಒಳಗಡೆ ಬಾಂಬ್ ಅನ್ನ ಪ್ಲಾಂಟ್ ಮಾಡಿ ಏನಾದರೂ ಸ್ಫೋಟಿಸಿದಾರ ಅಥವಾ ಅದರ ಪಕ್ಕದಲ್ಲಿ ಬಾಂಬ್ ಸ್ಫೋಟ ಆಗಿ ಅದರ ಒಂದು ಗ್ಲಾಸ್ ಮಾತ್ರ ಒಡೆದು ಹೋಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇನ್ನು ಅನುಮಾನಗಳಿವೆ। ಒಟ್ಟಾರೆ ಮುಂಬೈನಲ್ಲಿ ಆದಂತಹ ಒಂದು ಬಾಂಬ್ ಸ್ಫೋಟ 3 ಭಾಗಗಳಲ್ಲಿ ಆಗಿರುವಂತಹ ಒಂದು ಬಾಂಬ್ ಸ್ಫೋಟವನ್ನ ಗಮನಿಸ್ತಾ ಇದ್ರೆ ಇದು ಭಯೋತ್ಪಾದಕ ಸಂಘಟನೆಯ ಒಂದು ಕೃತ್ಯ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ। ಬಹುಶಃ ಇದು ಇಂಡಿಯನ್ ಮುಜಾಹಿದೀನ್ ಅಥವಾ ಲಷ್ಕರ್ ಎ ತೊಯ್ಬಾ ಒಂದು ಭಯೋತ್ಪಾದಕ ಸಂಘಟನೆಯ ಒಂದು ಕೃತ್ಯ ಇರಬಹುದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ। ಸ್ವತಃ ಕೇಂದ್ರ ಗೃಹ ಸಚಿವಾಲಯ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿದೆ। ಹಾಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕೂಡ ಈಗಾಗಲೇ ಪೃಥ್ವಿರಾಜ್ ಚೌಹಾಣ್ ಅವರೊಂದಿಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ। ಪೃಥ್ವಿರಾಜ್ ಚೌಹಾಣ್ ಮಹಾರಾಷ್ಟ್ರದ ಸಿಎಂ, ಸಿಎಂ ಒಂದಿಗೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಕೂಡ ಈ ಘಟನೆ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ। ಘಟನೆಯ ಸಂಪೂರ್ಣ ವಿವರವನ್ನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಪಡೆದುಕೊಳ್ತಾ ಇದ್ದಾರೆ। ಬಹುಶಃ ತಾವೀಗ ದೃಶ್ಯದಲ್ಲಿ ಎಸ್ಟಿಎಂ ಕಾರ್ ಅನ್ನ ಗಮನಿಸ್ತಾ ಇದ್ದಾರೆ। ಇದೇ ಎಸ್ಟಿಎಂ ಕಾರ್ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ರೆ ಈ ಎಸ್ಟಿಎಂ ಕಾರ್ನ ಹಿಂಭಾಗದ ಗ್ಲಾಸ್ ಒಡೆದು ಹೋಗಿರುವಂತದನ್ನ ಬಹುಶಃ ಗಮನಿಸ್ತಾ ಇರಬಹುದು। ಸೊ ಇದರ ಒಂದು ಒಡೆದು ಹೋಗಿರುವಂತಹ ಒಂದು ಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಬಹುಶಃ ಇದ್ರ ಒಳಗಡೆ ಬಾಂಬ್ ಸ್ಫೋಟ ಆಗಿರ್ಲಿಕ್ಕಿಲ್ಲ ಅನ್ನುವಂಥ ಒಂದು ಅನುಮಾನ ಮೂಡುತ್ತೆ। ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಈ ಕಾರ್ನ ಒಳಗಡೆ ಬಾಂಬ್ ಸ್ಫೋಟ ಆಗಿದ್ದಿದ್ರೆ ಈ ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಬೇಕಾಗಿತ್ತು, ಆದ್ರೆ ಕೇವಲ ಹಿಂಭಾಗದ ಗ್ಲಾಸ್ ಮಾತ್ರ ಒಡೆದು ಹೋಗಿದೆ। ಸೊ ಇದನ್ನ ನೋಡ್ತಾ ಇದ್ರೆ ಬಹುಶಃ ಅದರ ಅಕ್ಕಪಕ್ಕ ಎಲ್ಲಾದ್ರೂ ಒಂದು ಬಾಂಬ್ ಸ್ಫೋಟ ಸಂಭವಿಸಿದೆ, ಅದರಿಂದಾಗಿ ಬಂದು ಇಲ್ಲಿಗೆ ಕೆಲವೊಂದು ವಸ್ತುಗಳು ಬಿದ್ದಿರಬಹುದು। ಸೊ ಹಾಗಾಗಿ ಕಾರ್ನ ಹಿಂಭಾಗದ ಗ್ಲಾಸ್ ಒಡೆದು ಹೋಗಿದೆ ಅನ್ನುವಂಥದ್ರ ಬಗ್ಗೆ ಅನುಮಾನವನ್ನ ಹಚ್ಚಬಹುದು। ಹಾಗೆ ಝವೇರಿ ಬಜಾರ್ನಲ್ಲಿ ಆದಂತಹ ಒಂದು ಘಟನೆಯಲ್ಲಿ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ। ಆ ಒಂದು ಬೆಂಕಿಯನ್ನು ಆರಿಸೋದಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಅವಿರತ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ। ಸೊ ಅಗ್ನಿಶಾಮಕ ವಾಹನ ಕೂಡ ಈಗ ಅಲ್ಲಿಗೆ ದೌಡಾಯಿಸಿದೆ, ಬೆಂಕಿಯನ್ನ ನಂದಿಸುವಂತಹ ಒಂದು ಪ್ರಯತ್ನ ಕೂಡ ಈಗ ನಡೀತಾ ಇದೆ। ಆ ಝವೇರಿ ಬಜಾರ್ ಆಗಿರ್ಬೋದು, ದಾದರ್ ಹಾಗೆ ಒಪೇರಾ ಹೌಸ್ ಬಳಿ ಆದಂತಹ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಅಕ್ಕಪಕ್ಕ ಇದ್ದಂತಹ ಒಂದು ಅಂಗಡಿಗಳಿಗೂ ಕೂಡ ಈಗ ತೊಂದರೆ ಆಗಿದೆ। ಅಂಗಡಿಯ ಗ್ಲಾಸ್ಗಳು ಕೂಡ ಪುಡಿ ಆಗಿರೋದ್ರ ಬಗ್ಗೆ ನಮಗೆ ಈಗ ದೃಶ್ಯಗಳಲ್ಲಿ ಮಾಹಿತಿ ಸಿಗ್ತಾ ಇದೆ। ಕೆಲವೊಂದು ಜ್ಯುವೆಲ್ರಿ ಅಂಗಡಿಗಳೇನಿದ್ವೋ ಆ ಅಂಗಡಿಗಳ ಮುಂದಿನ ಒಂದು ಗ್ಲಾಸ್ ಕೂಡ ಒಡೆದು ಹೋಗಿದೆ। ಜ್ಯುವೆಲ್ರಿ ಅಂಗಡಿಯ ಮಾಲೀಕರು ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ರು। ಸೊ ಪ್ರಮುಖವಾಗಿ ಝವೇರಿ ಬಜಾರ್ ನಲ್ಲಿ ಆಗಿರುವಂತಹ ಒಂದು ಬ್ಲಾಸ್ಟ್ ನಲ್ಲಿ ಸುಮಾರು 15 ರಿಂದ 20 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ। ದಾದರ್ನ BST ಬಸ್ ಸ್ಟಾಪ್ ಏನಿದೆ, ಸೊ ಈ BST ಬಸ್ ಸ್ಟಾಪ್ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಆ ಒಂದು ವಿದ್ಯುತ್ ಜಂಕ್ಷನ್ ಏನಿದೆ, ಆ ಒಂದು ಜಂಕ್ಷನ್ ನಲ್ಲಿ ಮೊದಲು